ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಜಿಕೆ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಇರೋ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಏನಿದಾವೆ ಅವು ಯಾವಾಗ ತೊಗೊಂಡಿದ್ದು, ಆ ಡಿಸೈನ್ ಹೇಗಿದೆ ಮತ್ತು ಯಾವ್ಯಾವ ಥರ ಜ್ಯುವೆಲ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ನೋಡಿ ಫ್ರೆಂಡ್ಸ್. ಇದು ತಗೊಂಡಿದ್ದು 2 ವರ್ಷ ಆಯಿತು. ಡಿಸೈನ್ ತುಂಬ ಲಕ್ಷ್ಮಿ ಡಿಸೈನ್ ಇದೆ, ತುಂಬ ಚೆನ್ನಾಗಿದೆ. ಇದು ಕಿವಿ ಓಲೆ ಬಂದು ಈ ಥರ ಇದೆ. ಈ ಥರ ಸ್ಯಾರಿ ಉಟ್ಕೊಂಡಾಗ ಎಲ್ಲರ ಫಂಕ್ಷನ್ಗೆ ತುಂಬ ಗ್ರ್ಯಾಂಡಾಗಿ ಕತ್ತು ತುಂಬ ಫುಲ್ ಕಾಣುತ್ತೆ. 2ನೇ ನೆಕ್ಲೆಸ್ ಇದು ಅಷ್ಟೇ ತಗೊಂಡು 1 ವರ್ಷ ಆಗಿರ್ಬೋದು. ಇದು ಸಿಂಪಲ್ ಆಗಿದೆ. ಇದು ಕಿವಿ ಓಲಿನೂ ತುಂಬ ಸಿಂಪಲಾಗಿ ಬಂದಿದೆ. ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡಾಗ ಡ್ರೆಸ್ಗೂ ಚೆನ್ನಾಗಿ ಕಾಣುತ್ತೆ, ಸ್ಯಾರಿಗೂ ಚೆನ್ನಾಗಿ ಕಾಣುತ್ತೆ. ಈ ಥರ ಪರ್ಪಲ್ ಕಲರ್. ಇದು ಫುಲ್ ಸ್ಟೋನ್ ವರ್ಕು. ಇದು ಚೆನ್ನಾಗಿ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ, ಇದು 3 ಸ್ಟೆಪ್ ಬಂದಿದೆ. ಇದು ತಗೊಂಡು ಭಾಳ ಒಂದು 6-7 ವರ್ಷ ಆಯಿತು. ಇದು ಆದರೂ ಏನು ಕಲರ್ ಎಲ್ಲೂ ಶೇಡ್ ಆಗಿಲ್ಲ, ಹೊಸದು ಹೇಗಿದೆ ಹಾಗೇ ಇದೆ. ನೋಡಿ, 3 ಸ್ಟೆಪ್ಪು 7-8 ವರ್ಷ ಆಯಿತು ಇದು ತೊಗೊಂಡು. ಮತ್ತು ಇನ್ನೂ ಹೊಸದು. ಇದು ಕಾಸಿನ ಸರ ಫ್ರೆಂಡ್ಸ್. ಇದೊಂಥರ ಚೆನ್ನಾಗಿದೆ, ಚೆನ್ನಾಗಲ್ಲ ಮಾಡೋಣ. ಇದು ಸಿಂಪಲಾಗಿ ಒಂದು ನೆಕ್ಲೆಸ್. ಇದು ಇದು ಮಣಿ ಸರ, ಪಿಂಕ್ ಕಲರು ಗ್ರೀನ್ ಕಲರು ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ತಗೊಂಡು 5 ವರ್ಷ ಆಯ್ತು. ಇದು ಒಂದು ಸ್ಟೋನ್ ಒಂಚೂರು. ಇದು ಈಗ ರೀಸೆಂಟಾಗಿ ತೊಗೊಂಡಿದ್ದು 1 ಮಂತ್ ಆಯಿತು ಫ್ರೆಂಡ್ಸ್. ಇದು 2 ಬಂದಿದೆ, ಒಂದು ಲಾಂಗ್ ಚೈನು, ಒಂದು ನೆಕ್ಲೆಸ್ ಟೈಪು. ತುಂಬ ಚೆನ್ನಾಗಿದೆ. ಇದು ಅದಕ್ಕೆ 2 ಜುಮ್ಕಿ ಈ ಥರ ಮಣಿ ಸರ ಕಿವಿ ಓಲೆ ಬಂದಿದೆ. ಇದಕ್ಕೆ ಇದು ನನ್ನ ಮಗಳು ಮ್ಯಾಚಿಂಗಿಗೆ ಅಂತಂದು ಡ್ರೆಸ್ ಮ್ಯಾಚಿಂಗ್ ಅಂತಂದು ತಗೊಂಡಿರೋದು. ಇದರಲ್ಲಿ ಇನ್ನೂ ಗ್ರೀನ್ ಕಲರ್, ರೆಡ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಎಲ್ಲ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಕಲರ್ ಮ್ಯಾಚಿಂಗ್ ಸ್ಯಾರಿಗೆ ಡ್ರೆಸ್ಸಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬ್ಲ್ಯಾಕ್ ಕಲರ್. ಇದು ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ ಡ್ರೆಸ್ಸಿಗೆ. ಈಗ ನಾನು ನೋಡಿ ರೆಡ್ ಕಲರ್ ಹಾಕ್ಕೊಂಡಿದ್ದೀನಿ, ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿದೆ. ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆಗೆ ಡ್ರೆಸ್ಸಿಗೆಲ್ಲನೂ. ಇದು ಸೊಂಟದ ಪಟ್ಟಿ. ಇದು ನನ್ನ ಮಗಳು ಡ್ಯಾನ್ಸ್ ಇದ್ದಾಗ ಯೂಸ್ ಆಗುತ್ತೆ ಅಂತ ತೊಗೊಂಡಿರೋದು. ಇದು ಫುಲ್ ಇದು ಮುತ್ತು ಸ್ಟೋನ್ 2 ಮಿಕ್ಸ್ ಆಗಿದೆ. ಇದು ಬರೀ ಮಣಿದಿದ್ದು. ಇದೊಂಥರ ಹಿಂದೆ ಈ ಥರ ಗೋಲ್ಡ್ ಕಲರ್ ಬಂದಿದೆ. ಈ ಥರ ಗುಂಡಿ ಹಾಕೋದು. ಇದು ಈ ಥರ ಎಲಾಸ್ಟಿಕ್ ಇರುತ್ತೆ. ಇದೇ ಒಂಥರ ಚೆನ್ನಾಗಿರುತ್ತೆ, ಯಾಕಂದರೆ ಶೇಪ್ ಬರುತ್ತೆ ನೀಟಾಗಿ. ನಾವು ಹಾಕ್ಕೊಂಡ್ರೆ ಉಟ್ಕೊಂಡು ಸೀರೆಗೆ ಹಾಕ್ಕೊಂಡ್ರೆ ಇದು ಕ್ಲೀನಾಗಿ ಟೈಟಾಗಿ ಕೂರುತ್ತೆ. ಡಿಸೆಂಬರ್ ಜನವರಿ ಫೆಬ್ರವರಿ 3 ತಿಂಗಳು ಏನಿದೆ ಜಾತ್ರೆಗಳು ಭಾಳ ನಡೆಯುತ್ತೆ. ಹಂಗಾಗಿ ಅಲ್ಲಿ ಜಾತ್ರೆಗಳಲ್ಲಿ ಸರ ಈ ಥರ ಜೋರಿದು ಈ ಥರ. ಇದು ಸಿಂಪಲ್ಲಾಗಿ ಸ್ಯಾರಿ ಡ್ರೆಸ್ಸಿಗೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತಿದ್ದು. 1 ಗ್ರಾಮ್ ಯಾವುದೋ ಫ್ಯಾನ್ಸಿ ಸ್ಟೋರಿಗೆ ಹೋಗಲಿ, ಒಂದು ಜಾತ್ರೆಗಂತ ಹೋಗಲಿ, ಬಳೆ ಮಾತ್ರ ಕಂಪಲ್ಸರಿ ತಗೊಂತೀವಿ. ತಗೊಂಡ್ಮೇಲೆ ಅವ್ನು ಹಾಕ್ಕೊತೀವೋ ಇಲ್ಲ ಗೊತ್ತಿಲ್ಲ, ಬಟ್ ಬೀಗ್ರನಲ್ಲಂತೂ ಸೇಫ್ಟಿಯಾಗಿ ಇಟ್ಟಿರ್ತೀವಿ. ಎಲ್ಲಿ ಕೊಳೆ ಆಗುತ್ತೋ, ಹಾಕ್ಕೊಂಡ್ರೆ ಎಲ್ಲ ಹಾಳಾಗ್ಬಿಡುತ್ತೋ ಅಂತ ನಾವು ಹಾಕ್ಕೊಳ್ಳೋಕ್ಕೆ ಹೋಗಲ್ಲ. ಇದರಲ್ಲಿ ಎಷ್ಟೊಂದು ಬಳೆಗಳು ನಾನು ಹಾಕ್ಕೊಂಡೇ ಇಲ್ಲ, ತಂದು ಸುಮ್ಮನೆ ಇಟ್ಟಿದ್ದೀನಿ. ಇವೆಲ್ಲ ಗಾಜಿನ ಬಳೆಗಳು ಜಾಸ್ತಿ, ಗ್ರೀನ್ ಕಲರ್ ಬಳೆಗಳೇ ಜಾಸ್ತಿ. ನೋಡಿ, ಈ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಏನಿದಾವೆ ಒರಿಜಿನಲ್ ಬಂಗಾರದಕ್ಕಿಂತ ಈಗ ಎಲ್ಲ ಟ್ರೆಂಡ್ ಆಗೋಗಿದೆ. ಈಗೆಲ್ಲ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಇಡ್ತಾರೆ ಬರೀ ಈಗೆಲ್ಲ ಜಾಸ್ತಿ ಇದನ್ನೇ ಯೂಸ್ ಮಾಡೋದು. ಬಂಗಾರದ ಮುಂದೆ ಇದ್ರ ಮುಂದೆ ಯಾವ ಬಂಗಾರ ಯಾವ ಡಿಸೈನು ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರ್ತವೆ ಡಿಸೈನು. ನೋಡಿ, ಈಗ ಆಲ್ಮೋಸ್ಟ್ ಬಂಗಾರ ಹಾಕ್ಕೊಂಡು ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.